ಸೊಸೆ ಇವತ್ತು 8 ಗಂಟೆಗೆ ಎದ್ಬಿಟ್ಟಿದ್ದೀನಿ ಕಣಮ್ಮಿ. ನನಗಂತೂ ತಡ ಆಗೋಗ್ಬಿಡ್ತು. ನನಗಂತೂ ಈ ಸ್ಲೇಟಾಗ ನಾನು ಯಾವತ್ತೂ ಎದ್ದೋಳಲ್ಲ ಕಣ್ ಸೊಸೆ. ಅಪ್ಪ ಮೈ ಕೈ ಎಲ್ಲನೂ ನೋವ್ತಾ ಇದ್ದು. ಅಲ್ಲಂತೂ ಕ್ಯಾಮೆ ಮಾಡಿ 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 ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು ಕಣ್ ಸೊಸೆ. ಯಪ್ಪ ಇಲ್ಲ ನಾನು ನೆಮ್ಮದಿಯಾಗಿ ಮನಿಕಬಿಟ್ಟೆ. ನಾನಂತೂ 8 ಗಂಟೆ ಗಂಟ ನೀನು ಯಾರು ತೊಂದರೆ ಕೊಡಲಿಲ್ವಾ? ಅಲ್ಲಾದರೆ ಕಾಗೆ ಗುಬೆ ಥರ ಬಡ್ಕೋತಾ ಇದ್ರು ಸುಮ್ಕಿನಿಯ. ಯಪ್ಪ ಇಲ್ಲಂತೂ ನೆಮ್ಮದಿ ಆಗೋಯ್ತು ನನಗಂತೂ. ಎಷ್ಟು ನೆಮ್ಮದಿ ಅಂತ ಹೇಳಿದ್ರೆ ಭಾಳ ನೆಮ್ಮದಿ ಆಗೋಗ್ಬಿಡ್ತು ನಂಗಂತೂ ಸೊಸೆ. ಒಬ್ಬಬ್ಬ ನಿನ್ನ ಜೊತೆ ಇರೋವಾಗ ಸಿಕ್ತಲ್ಲ ನೆಮ್ಮದಿ. ಈ ನೆಮ್ಮದಿ ನಂಗೆ ಯಾವತ್ತೂ ಸಿಗೋಕ್ಕಿಲ್ಲ ಬಿಡು. ನನಗಂತೂ ಫುಲ್ಲು ನೆಮ್ಮದಿ, ಫುಲ್ಲು ಸಮಾಧಾನ ನನಗಂತೂ. ಸರಿ ಸೊಸೆ, ಏನಾರ ಕೆಲಸ ಮಾಡ್ಕೊಡ್ಬೇಕೇನು? ಏನಾರ ಕ್ಯಾಮೆ ಆಯ್ತಾ? ಅತ್ತೆ ಅಂತ ಕ್ಯಾಮೆನೂ ಇಲ್ಲ. 8 ಗಂಟೆ ತನಕ ಕ್ಯಾಮೆ ಇರ್ತದ ಅತ್ತೆ. ಎಲ್ಲ ಮುಗಿಸ್ ಬಂದು ಕುಂದ್ಕೊಂಡಿವ್ನಿ ಆಗ್ಲೇನ್ಯ. ಎಲ್ಲ ಕ್ಯಾಮೆನೂ ಮುಗ್ದೈತ್ ಕಣತ್ತೆ. ಇನ್ನೇನಿದ್ರು ಹೊಲ್ತಕ್ಕೆ ಹೋಗ್ಬೇಕು. ನಾನು ಬಟ್ಟೆ ವ್ಯಾಪಾರದ ದಸಿ ಕೇಳ್ಕೊಂಬಿಟ್ಟು ಬರ್ಬೇಕಿತ್ತು. ಪ್ಯಾಟೆಗೆ ಹೋಗ್ಬಿಟ್ಟು ಬರ್ನಿ ಅಂತ ಅನ್ಕೊಂಡಿದ್ದೆ. ಜಯಮ್ಮನ್ ಕರ್ಕೊಂಡು ವಿಚಾರಿಸ್ಕೊಂಬಿಟ್ಟು ಬರ್ತೀನಿ ಯಾವ ಥರ ಲಾಭ ಬರ್ತದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕಣತ್ತೆ. ಅಲ್ಲಿ ದೋಸೆ ಮಾಡಿಕ್ಕಿವ್ನಿ. ತಂದು ಕೊಡ್ತೀನಿ, ತಿನ್ಕೊಳ್ಳಿ. ಇನ್ನೇನಂತೆ ನಾನು ಹೋಗ್ಬಿಟ್ಟು ಸಂಜೆ ಆಯ್ತದ ಬರೋದು. ಅಡುಗೆ ಪಡ್ಗಿಗೆಲ್ಲ ಮಾಡ್ಬಿಟ್ಟಿಕ್ಕಿವ್ನಿ. ಹಿಟ್ಟು ತೊಳ್ಸಿಲ್ಲ, ಅನ್ನೇ ಮಾಡಿವ್ನಿ. ಲೇಟ್ ಆಯ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗ ಬಂದರೆ ಮಗಂಗೆ ಒಂಚೂರು ಊಟ ಇಟ್ಬಿಟ್ಟು ನೀವು ತಿನ್ಕೊಬಿಟ್ಟು ಆರಾಮಾಗಿ ಕುಂತ್ಕೊಳ್ಳಿ. ಸಂಜೆ ಬಂದ್ಬಿಟ್ಟು ಏನೋ ಒಂದು ಇದು ಮಾಡ್ಕೊಂಡ್ರೆ ಆಯ್ತು ಸಂಜೆ. ಯಪ್ಪ ಇಷ್ಟೊತ್ತಿಗಾಗಲೇ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಟ್ಟ. ಯಪ್ಪ ನನಗಂತೂ ಫುಲ್ಲು ಸಮಾಧಾನ ಇವಾಗಂತೂ. ಇಲ್ಲಿರ ಅಂತ ಸುಖ ನನಗೆ ಮನೆಗೋದ್ರೂ ಸಿಗಕ್ಕಿಲ್ಲ ಕಣಮ್ಮಿ. ಸಾಯ್ತಾಯ್ತು ನೀನು ಆಯ್ಡು ಎಲ್ಲ ನಿನ್ಗೆ ಒಳ್ಳೇದಾಗಲಿ ಸರಿನಾ. ನಾನು ಹೋಗ್ಬಿಟ್ಟು ಇಕ್ಕೊಂಡು ಮಗ ತೊಳ್ಕೊಂಡು ಇಕ್ಕೊಂಡು ತಿನ್ಕೋತೀನಿ. ಸರಿ ಅತ್ತೆ, ಹಂಗಾರೆ ನಾನು ಹೊರಡ್ತೀನಿ ಆಯ್ತಾ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಏನೇನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಕೊಂಬಿಟ್ಟು ಬರ್ಬೇಕಲ್ಲ. ಎಲ್ಲನೂ ತಡ ಆಗೋಗ್ಬಿಡ್ತದೆ. ಆಮೇಕಿಂದ ನೀವು ಆರಾಮಾಗಿ ತಿನ್ಕೊಳ್ಳಿ. ನಿಮ್ಮ ಮಗಂಗೂ ಹೇಳಿಯಾ ಸರಿನೇನು ಹೊರಡ್ತೀನಿ. ಸರಿ ಕಣ್ಸಸೆ ಆಯ್ತು. ಯಪ್ಪ 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 ಯಾವುದೋ ಕಿತ್ತೋಗಿರೋ ರಾಕ್ಷಸ ಲೋಕದಿಂದ ಯಾವುದೋ ದೇವಲೋಕಕ್ಕೆ ಬಂದಂಗೆ ಆಯಿತು. ಅಪ್ಪ ಇಲ್ಲ ನಾನು ನೆಮ್ಮದಿಯಾಗಿ ಇದ್ಬಿಡೋಣ ಅಷ್ಟೇನಿಯ. ನೆಮ್ಮದಿಯಾಗಿ ಹಿಂಗೇನೆ ಇದ್ಬಿಟ್ರೆ ಆರಾಮಾಗಿ ಇದ್ಬಿಡ್ತೀನಿ. ಇನ್ನು ಯಾರು ಸವಸನವೇ ಬೇಡ. ಅನ್ಯಾಯವಾಗಿ ಮಗಳ ಕಡೆ ಸಪೋರ್ಟ್ ಮಾಡೋಕೆ ಹೋಗ್ಬಿಟ್ಟು ಅನ್ಯಾಯವಾಗಿ ಹಾಳಾಗೋಗ್ಬಿಟ್ಟಿದ್ನಲ್ಲ ನಾನು. ನೋಡು ವಯಸ್ಸಾದ್ಮೇಲೆ ನೆಮ್ಮದಿ ಮುಖ್ಯ ಅಷ್ಟೇನಿಯ. ನನ್ನ ಮಗಳಿಗೆ ಕೇಳಲಿಲ್ಲ ಎಸ್ಕೇಪ್ ಆಗೋಗ್ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ ಸಾಕು. ಇನ್ಮೇಲೆ ಹಿಂಗೆ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಬುದ್ಧಿ ನಿನ್ನ ಹೊಟ್ಟೆ ತಣ್ಣಗಿರಲಿ. ಇನ್ನೊಂದ್ಕಿಂತ ನನ್ನ ಮಗಳು ಮನೆ ಕಡೆ ಸಾವಾಸನೆಯ ಬೇಡ. ಆ ಕಡೆಗೆ ತಲೆ ಹಾಕ್ಬಿಟ್ಟು ಮನೆ ಕಳಕಿಲ್ಲ ನಾನಂತೂ ದೊಡ್ಡ ನಮಸ್ಕಾರ. ಯಾವ ನೀನು ಸಾಕು, ನೀನು ಸಾವಾಸನವೇ ಸಾಕು, ಎಲ್ಲನೂ ಸಾಕು. ದೊಡ್ಡ ನಮಸ್ಕಾರ. ಯಪ್ಪ ದೋಸೆ ಮಾಡೋಳಂತೆ, ಬಿಸಿ ಬಿಸಿ ದೋಸೆ ತಿಂದ್ಬಿಟ್ಟು ಹಂಗೆ ಸ್ವಲ್ಪ ಈಚೆ ಕಡೆ ಓಡಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಲೋ ಮಗ್ನೇ ಸೊಸೆ ಸೊಸೆ ಇದ್ಯೋನಿದು ಈ ಸೊತ್ತಾದ್ರೂ ಇಬ್ರು ಎದ್ದಿಲ್ವೇ? ಆಗ್ಲೇನಿ 8 ಗಂಟೆ ಆಗೈತೆ. ಯವ್ವ ಶಿವನೇ, ಹಾಲಿನ ಡೈರಿ ಬೇರೆ ಮುಚ್ಚೆ ಹೋಗ್ಬಿಟ್ಟೈತೆ ಅನ್ನಿಸ್ತದ ಕಣ್ರಲ್ಲ. ಏನ್ರಲ್ಲ ನೀವು ಎದ್ದಿಲ್ಲ, ಹಾಲು ಕರ್ದಿಲ್ಲ, ಹಾಕಿಲ್ಲ, ಎಂಥದನ್ನೂ ಇಲ್ಲ. ಅಯ್ಯೋ ಈಗ ಏನು ಮಾಡ್ತೀರಾ ಅಂತ ಹಾಲೆಲ್ಲನೂ ಎದೊಳ್ರಿ ಯಾಕೆ ಹೊಸತ್ತಾಯ್ತು. ಅಯ್ಯೋ ನಾನು ತಡವಾಗಿ ಎದ್ಬಿಟ್ನೆ. ಏನು ಮಾಡೋದು? ನಾಷ್ಟಾಗಿಷ್ಟ ಇನ್ನೂ ರೆಡಿ ಆಗಿಲ್ವೇ? ಲೇ ಎದೊಳೆ ಯಾಕೆ? ಅಯ್ಯೋ ಸೋಮಾರಿ. ಏನಮ್ಮ ಯಾಕಮ್ಮ ಬೆಳಗ್ಗೆ ಹಿಂಗೆ ಹೋಗ್ತಾ ಇದೆಯಾ? ನೀನೆಲ್ಲ ಸುಮ್ಮನೆನಿಯಾ ಲೇಟ್ ಆಯ್ತಲ್ಲ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಮನೆ ಕಳೋ ಅಷ್ಟೊತ್ತಿಗೆ. ಅಯ್ಯೋ ಎದ್ದೊಳದೇನಿಯಾ ತಡಾಗೋಗ್ಬಿಡ್ತು ಕಣಮ್ಮ. ಯಾಕಮ್ಮ ಹಿಂಗೆ ಕೂಗ್ತಾ ಇದೆಯಾ? ಏನಾಯ್ತಮ್ಮ ಅಂತದು? ಲೋ ಬಡ್ಡಿ ಬಗ್ನೆ ನಿನ್ ಮಕ ಮುಚ್ಚ. ಅಲ್ಲ ಕಣ್ಲ ಹಸುವಿನ ಹಾಲು ಕರ್ದ್ಬಿಟ್ಟು ಹಾಕ್ಬಿಡ್ಬೇಕು ತಾನೆ ಡೇರಿಗೆ. ಏನೆಲ್ಲ ಮಾಡಿ ನೀನು ಹಸುವಿನ ಹಾಲ ಈಗ ಆಗ್ಲೇನಿ 6 ಹಾಲಿನ ದಾರಿ ಹೊಂಟೋಗ್ಬಿಟ್ಟೈತೆ. ಈಗ ಹಾಲು ಎಲ್ಲ ಹಾಕ್ಬಿಟ್ಟು ಬಂದ್ಯಾ ಡೈರಿನೇನಿಯ ಮುಚ್ಚಿಬಿಟ್ರಲ್ಲ 8 ಗಂಟೆಗೆ. ಅಯ್ಯೋ ದೇವ್ರೇ, ಹೂನಲ್ಲಮ್ಮ ಏನು ಮಾಡೋದು ಅಂತ ಇವಾಗ? ಅಯ್ಯೋ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಲ್ಲಮ್ಮ. ಅಯ್ಯೋ ನಿನ್ ಮಕ ಮುಚ್ಚ. ನಿನ್ ಬರ ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನಿನ್ಗೆ ಏನು ಬಂದಿರೋದು ನಿಂಗೆ ದೊಡ್ಡಪ್ಪತ್ತು ಅಂತ ಹೇಳ್ಬಿಟ್ಟು ಇವಾಗ ಹೊಸ ಒದ್ದಾಡಕ್ಕಿಲ್ವಾ ಹಾಲು ಕರೆದಿದ್ದಕ್ಕೆ? ಅಲ್ಲ ಎಲ್ಲರೂ ಬೆಳಗ್ಗೆನೇ 6 ಎದ್ಬಿಟ್ಟು ಹಾಲು ಹಾಕ್ಬಿಟ್ಟು ಬಂದವ್ರೆ. ನೀನು ಇಷ್ಟೊತ್ತಾದ್ರೂ ಮನೆ ಕಡಿದಿಗಲ್ಲ ಲೆಕ್ಕ ಹಾಕು. ಯಾಕೆ ನಿಂಗೆ ತಲೆನಾಗೆ ನಿಂಗೆ ಬುದ್ಧಿ ಇಲ್ವಾ? ದಿನ ಮತ್ತೆ ಕಣಮ್ಮ ಕರೀತಿದ್ಲು ಹೋಗ್ಬಿಟ್ಟು, ಅದಕ್ಕೆ ನಾನು ಮರ್ತು ಮನೆ ಕಬಿಟ್ಟಿದ್ದೀನಿ. ಏನು ಮಾಡೋದು? ಏನಾಯ್ತು? ಹಾಲೆ ಕರ್ದಾಕ್ಬಿಟ್ಟು ಬಂದಿದ್ವಲ್ಲ ಇವತ್ತು. ಹೌದಾ? ಬೆಳಿಗ್ಗೆ ಎದ್ದೊಳೆ ಇಲ್ವಾ ನೀವು? ಮತ್ತೆ ಹಾಲು ಕರಿಯಕ್ಕೆ ಎದ್ದೊಳ್ಬೇಕು ಕಣಮ್ಮಿ. ನಿಮ್ಮ ಅಮ್ಮ ಬೇರೆ ಇಲ್ಲ ಅಂತ ಹೇಳ್ತಿದ್ರಲ್ಲ, ಮತ್ತೆ ಹಾಲು ಕರಿಯಕ್ಕೂ ಎದ್ದೊಳಿಲ್ಲ ನೀವು? ನಾನು ಎಲ್ಲಿಂದ ಹಾಲು ಕರಿಯನಿ? ಅಯ್ಯೋ ನಾನಂತೂ ಕರ್ದು ಇಲ್ಲ ಎಂಥದನ್ನು ಬೇಡ. ನಿನ್ನ ಜೊತೆಗೆ ಮನೆ ಕಡಿದ್ನಲ್ಲ, ಈಗ ತಡವಾಗಿ ತಾನೇ ಎದ್ದಿದ್ದು. ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಏನಾಗಕ್ಕಿಲ್ಲ ತಾನೇ ಹಸಿಗೆ. ನಂಗೇನು ಗೊತ್ತ್ರಿ ಏನಾಯ್ತದೆ ಅಂತ. ಎಲ್ಲ ಸೇರ್ಬಿಟ್ಟು ಅದಕ್ಕೆ ಸಂಜೆಗೆ ನನಗೆ ಕರ್ದ್ಬಿಟ್ಟು ಹಾಕ್ಬಿಡ್ಬೇಕು ಅಷ್ಟೇ ನೀನು. ಅಯ್ಯೋ ನಗತ್ತದ ಏನಾಯ್ತು ಏನೋ ಗೊತ್ತಿಲ್ಲ. ಯಪ್ಪ ಫುಲ್ಲು ನಿದ್ದೆ ಬಂದ್ಬಿಡ್ತಾ ಸಂದಾಗ ಮಲಗ್ಬಿಟ್ಟೆ. ನಮ್ಮ ಅಮ್ಮ ಇಲ್ದಿರೋದಕ್ಕೆ ನೋಡಿ ಅಂತ ಕೆಲಸ ಆಯ್ತದೆ. ಅಯ್ಯಪ್ಪ ಸಾಕಾಗಿ ಹೋಗ್ಬಿಟ್ಟೈತೆ ರೀ. ಈಗ ಮತ್ತೆ ಕಾಪಿ ಗಿಪಿಗೆ ಹಾಲು ಕರ್ಕೋಬೇಕಿತ್ತು. ನಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಕೊಳ್ಳಿ. ಸಂಜೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರನಿ.
ಅಯ್ಯಯ್ಯಯ್ಯಯ್ಯ ನೀನು ಈ ಸೊತ್ತು ಗೆದ್ರೆ ನನಗೆ ಅಡುಗೆ ಮಾಡ್ಕೊಡೋದು ಯಾರು, ನಾಷ್ಟ ಮಾಡೋದು ಯಾರು, ಕಾಫಿ ಮಾಡ್ಕೊಡೋದು ಯಾರು? ಇನ್ನು ಯೋಸ್ ನಾನು ತಿನ್ಬೇಕು ಕುಡಿಬೇಕು. ಬೆಳಗ್ಗೆ ಹೇಳ್ಬಿಟ್ಟು ಗಂಜಿ ಕಾಯಿಸ್ಕೊಡ್ಬೇಕು, ಗಂಜಿನೂ ಕಾಯಿಸ್ಕೊಡ್ಲಿಲ್ಲ, ಎಂಥದೂ ಇಲ್ಲ. ನಿಮ್ಮ ಅಮ್ಮಿದಿದ್ರೆ ಹೆಂಗೋ ಮಾಡೋದು. ನೀನು ಮನೆ ಹೇಳಿ ನೀನು ಏನು ಮಾಡೋಕ್ಕಿಲ್ಲ ಬಿಡು. ಕರ್ಕೊಂಬಿಟ್ಟು ಬಂದ್ಬಿಟ್ಟು ಬರೀ ಈಗ ಅಯ್ಯೋ ಅನ್ಸದೆ ನನಗೆ. ಈ ನನ್ನ ಮಗವನೇ ದಂಡಪಿಂಡ್ ನನ್ನ ಮಗ ಇವನು. ಹೋಗ್ಲಾ ಮುದೇವಿ, ಹಾಲು ಕರ್ಕೊಂಬಿಟ್ಟು ಬಾ ಹೋಗಿ ಸರ್ನ. ಅತ್ತೆ ನೀವು ಹಿಂಗೆ ಕುಂತ್ಕೊಂಡು ಆರ್ಡ್ರ್ ಮಾಡಿದ್ರೆ ನೀವು ಹೇಳಿದ್ದೆಲ್ಲ ಮಾಡೋಕ್ಕಾಗಕ್ಕಿಲ್ಲ ಇಲ್ಲಿ. ನಮಗೂ ಕೆಲಸ ಇರ್ತದೆ. ಈಗ ಬಂದ್ಬಿಟ್ಟು ನೀವು ಆರ್ಡ್ರ್ ಮಾಡ್ಕೊಂಡು ನೀನು ಕುಂತ್ಕೊಂಡ್ರೆ ಗಂಜಿ ಮಾಡ್ಕೊಡ್ಬೇಕಂತೆ, ಕಾಫಿ ಮಾಡ್ಕೊಡ್ಬೇಕಂತೆ, ಆಮೇಕಿಂದ ಅದೆಲ್ಲ ಸಾಲದು ಅಂತ ಹೇಳ್ಬಿಟ್ಟು ತಿರುಗಿ ನಿಮಗೆ ಮೂರು ಮುದ್ದೆ ಮಾಡ್ಕೊಡ್ಬೇಕಂತೆ. ಅತ್ತೆ ಇನ್ಮ್ಯಾಲೆ 3 ಮುದ್ದೆನೂ ಇಲ್ಲ, ಎಂಥದೂ ಇಲ್ಲ. ಒಂದೊಂದು ಮುದ್ದೆ ಮಾಡ್ತೀನಿ ಅಷ್ಟೇನಿಯ. ತಿನ್ನಂಗಿದ್ರೆ ತಿನ್ರಿ, ಇಲ್ಲಾಂದ್ರೆ ಹೋಗ್ರಿ. ಅಯ್ಯೋ ಇಷ್ಟು ದಿನ ತಿನ್ಬಿಟ್ಟು ಇವಾಗ ತಿನ್ಬೇಡ ಅಂತಂದ್ರೆ ನಾನು ಹೆಂಗೆ ಉಪವಾಸ ಇರೋಕ್ಕಾಯ್ತದ? ನಾನು ತಿನ್ನೋದೇನಿಯ. ನನ್ನ ಮಗ ಇವಾಗ ಕೆಲ್ಸಕ್ಕೆ ಹೋಗಕ್ಕಿಲ್ವಾ? ಅವ್ನು ಕೆಲಸ ಕಳಿಸ್ತೀನಿ, ದುಡ್ಕೊಬಿಟ್ಟು ಬರ್ತಾರಲ್ಲ. ಮಾಡಾಕಕ್ಕೆ ನಿನಗೆ ಇಷ್ಟು ದಿನ ಮಾಡಾಕ್ತಿರಿಲ್ವಾ? ಮಾಡಾಕ್ತಿದ್ ನಾನಲ್ಲ, ನಮ್ಮಮ್ಮ. ಬೇಕಾದ್ರೆ ನಮ್ಮ ಅಮ್ಮನ ಕರ್ಕೊಂಬಿಟ್ಟು ಬಂದು ಇಲ್ಲೇನು ಇರಿಸ್ಕೊಂಡು ಮಾಡ್ಕೊಂಡು ತಿನ್ನಿ. ನೋಡ್ದೆ ನಮ್ಮ ಅಮ್ಮನ ಬುದ್ಧಿಯಾ? ಇಲ್ಲಿ ಕೆಲಸ ಮಾಡ್ಬೇಕಾಯ್ತದೆ, ಕ್ಯಾಮೆ ಮಾಡ್ಬೇಕಾಯ್ತದೆ ಅಂತ ಓಡೋಗಿರೋದು. ಈ ಮನೆಯೇ ಬಿಟ್ಬಿಟ್ಟು ಹೊಂಟೋಗೋರಲ್ಲ ಎಲ್ರೂ. ಇದು ಒಳ್ಳೆ ಕತೆ ಆಗೋಯ್ತು ನಮ್ಗಂತೂ. ನಾನು ಯೋಸು ಅಂತ ಮಾಡಲಿ ಮನೆಗೆ ನೋಡಿಯತ್ತೆ. ಇವತ್ತೊಂದು ನನ್ನ ಕೈಲಿ ತಿಂಡಿ ಗಿಂಡಿ ಏನು ಮಾಡೋಕ್ಕಾಗಕ್ಕಿಲ್ಲ. ಮಧ್ಯಾಹ್ನ ಬೇಕಾರೆ ಅನ್ನ ಸಾರು ಏನಾರ ಮಾಡ್ತೀನಿ. ಇವಾಗ ಹೊಟ್ಟೆ ಸಿತೈತೆ. ಎಲ್ಲಿ ನನ್ನ ಮಗಳಿಗೆ ಎದ್ದೊಳಿಸ್ಬಿಟ್ಟು ಅವಳಿಗೆ ಹೊಸಿ ಏನಾರ ಇಡ್ಲಿ ಪಡ್ಲಿ ತಂದು ತಿನ್ನಿಸ್ಬಿಟ್ಟು ಈ ಬಿಟ್ಬಿಟ್ಟು ಬರ್ತೀನಿ, ಸಿಸ್ವಾರಕ್ಕೆ ಬಿಟ್ಬಿಟ್ಟು ಬರ್ತೀನಿ. ಆಮೇಲಿಂದ ಬೇಕಾದ್ರೆ ಬಂದ್ಬಿಟ್ಟು ನಮಗೆ ಮಾಡ್ಕೊಂಡ್ರೆ ಆಯಿತು. ತಡ ಆಯ್ತದೆ. ಈಗ ಹಾಲು ಬೇರೆ ಕರೆದಿಲ್ವಾ? ಆ ಪಾಪ ಒದ್ದಾಡ್ತದೇನೋ ಏನು ಕತೆನೋ ಗೊತ್ತಿಲ್ಲ. ಅದನ್ನು ಹೊಸಿ ನೋಡ್ಕೋಬೇಕು. ತಿರುಗಿ ಮನೇನ ಕ್ಯಾಮಿ ಎಷ್ಟಿಲ್ಲ. ಪಾತ್ರೆ ಗಾಡಿ ಬಿದ್ದವೆ, ಅವನು ತೊಳೆದಿಲ್ಲ. ನೀವು ಬಂದ್ಬಿಟ್ಟು ಇಲ್ಲಿ ಒಂದು ಪಾತ್ರೆ ತೊಳೆದ್ಬಿಟ್ಟು ಹೋಗಿ, ಪಾತ್ರೆ ತೊಳೆದು ಕಸ ಗುಡಿಸಿ. ಅಷ್ಟೊಳಗಡೆ ನೋಡ್ತೀನಿ ಮಧ್ಯಾಹ್ನ ಅಷ್ಟೊಂದು ಮಸಬ್ ಗಿಸಪ್ ಏನಾರ ಮಾಡ್ಕೊಳ್ಳಿ. ಅಯ್ಯೋ ಶಿವನೇ, ಬೀಗ್ರಿದ್ದಾಗೆ ಎಲ್ಲ ಸಂದಾಕಿತ್ತು. ಬೀಗ್ರು ಹೋದ್ಮೇಲೆಲ್ಲ ಎಡ್ಬಟ್ಟಾಯ್ತಲ್ಲ. ನಾನು ಯಾಕೆ ಮಾಡಲಿ? ಸೊಸೆ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದಿರೋದು. ಸೊಸೆಗೆ ಮಾಡ್ಬಿಟ್ಟು ಕೊಡಕ್ಕಲ್ಲ, ನಾನು ಮಾಡಿಸ್ಕೊಂಡು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ವಯಸ್ಸಾಗಿರೋ ಮುದುಕಿ ಹತ್ರನೇ ಮಾಡಿಸ್ಬೇಕು ಅಂತ ಅನ್ಕತಿಯಲ್ಲ. ನೀನು ಎಂತೊಳಿರ್ಬೇಡ ಹೇಳು. ಈ ವಯಸ್ಸಾಗಿ ಕುಂತಿದ್ದೀನಿ ನಾನು. ನನಗೆ ಮೊದಲೇನೇನಿಯಾ ಹುಷಾರಿಲ್ಲ ಅಂತದ್ರಾಗ ಮುದ್ದೆ ಕಮ್ಮಿ ತಿನ್ನು ಅಂತ ಹೇಳೋರನ್ನ ಕೇಳಿಯೇ, ಹಂಗಿರು ಅನ್ನೋರನ್ನ ಕೇಳಿಯೇ. ನನಗದೆಲ್ಲ ಬೇಕಾಗಿಲ್ಲ. ಲೋ ಮಗನೇ ಬಾರ್ಲ ಇಲ್ಲಿ. ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ. ನಂಗೆ ಹೊಟ್ಟೆ ಹಸಿದೈತೆ, ಊಟ ಬೇಕು ಅಷ್ಟೇನೇನಿಯಾ. ಎಲ್ಲೋದ್ರೂ ಇಲ್ಲಿದ್ರು ಅಷ್ಟೇನಿಯಾ, ಅಲ್ಲಿದ್ರು ಅಷ್ಟೇನಿಯಾ. ನಮ್ಮ ಬಾಳು ಇದೇ ಬಾಳೆನಿಯಾ. ಇಷ್ಟು ದಿನ ಇವ್ರು ಅಮ್ಮಿದ್ದಕ್ಕೆ ಸಂದಕೇನಿಯಾ ಇತ್ತು. ಅಯ್ಯೋ ಇವಾಗ ಇವ್ರು ಅಮ್ಮಿ ಇಲ್ದಿದ್ದಕ್ಕೆ ಎಲ್ಲ ಉಲ್ಟಂಪಲ್ಟ ತಿರುಗಿ ಮೊದಲು ಥರನೇನಿಯಾ ಎಲ್ಲ ಆಗೋಯ್ ಕುಂತೈತೆ. ನನಗಂತೂ ತಲೆ ಕೆಟ್ಟು ಕ್ಯಾರೆ ಹಿಡ್ದೈತೆ. ಬಾರ್ಲ ಇಲ್ಲಿ. ಏನ್ಲ ಮಾಡ್ತಿದ್ದೀಗ? ಹಾಲು ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೋದನ ಆ ಕಡೆಗೆ ಹೊಂಟೋಗ್ಬಿಟ್ಟ. ಎಂಡ್ರಾಗೆ ಭಯ ಇಕ್ಕೊಂಡಿಲ್ಲ ಇವನು. ನೋಡ್ಲಾ ನೀನು ಎಂಡ್ರನ 3 ಮುದ್ದೆ ಮಾಡಾಕಿಲ್ಲ ಅಂತ ಹೇಳ್ತಾಳಲ್ಲ. ಇಷ್ಟು ದಿನ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ವಾ? ಅಮ್ಮ ನನಗಂತೂ ಅರ್ಥ ಆಯ್ತು. ನಿಮ್ಮನ್ನ ಇಲ್ಲೇ ಅಲ್ಲ ಮೈಸೂರು ಪ್ಯಾಲೇಸ್ ಕರ್ಕೊಂಡೋಗಿ ಕುದುರೆ ನೀವು ಕಿತ್ತಾಡ ತಪ್ಪಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಬ್ರು ಸೋಮಾರಿಗಳು ಮೈ ಬಾಕ್ಸ್ ಮಾಡಾಕಿಲ್ವಲ್ಲ. ಮೈ ಬಾಕ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ಹೇಳಿ ನಿಂಗೆ ಎಲ್ಲನೂ ಊಟ ಬಾ. ಅವಳು ಸೋಮಾರಿ, ನೀನು ಸೋಮಾರಿ, ಇಬ್ರು ಸೋಮಾರಿಗಳು. ನೀನು 3 ಮುದ್ದೆ ಬೇಕು. ಅವಳಿಗಂತೂ ಕುಂತ್ಕೊಂಡು ತಿನ್ಬೇಕು. ಅವಳಿಗೂ ನಾನು ಒಬ್ಬನ ಮಾತ್ರ ಹಿಡ್ಕೊಬಿಟ್ಟಿದ್ರಿ. ಇವಾಗ ಹೊಸ ಮೇಸ್ಕೊಬಿಟ್ ಬಾ. ಹಾಲು ಕರಿ, ಹಾಲು ಡೈರಿಗೆ ಹಾಕ್ಬಿಟ್ ಬಾ. ಕೂಲಿಗೆ ಹೋಗು ಅಂತ ನನ್ನ ಹಿಡ್ಕೊಂಡಿದ್ದೀರಾ. ಇವಾಗ ಇಬ್ರು ಸೇರ್ಕೊಂಡು ಬೇಸಾಕದ್ ಮಾತ್ರ ಬೇಸಾಕಿಲ್ಲ. ನೀವು ಹಿಂಗೆ ಆಡ್ತಿದ್ರೆ ನಾನು ಮನೆ ಬಿಟ್ಬಿಟ್ಟು ಹೊಂಟಾಯ್ತೀನಿ ಅಷ್ಟೇನೇನಿಯಾ. ಇವ ಅಮ್ಮಂಗೆ ಗಂಡ ಹೆಂಡತಿ ಮಧ್ಯೆ ಉಳಿ ಇಡ್ಲಿಲ್ಲ ಅಂದ್ರೆ ಹಾಗದೇನೇ ಇಲ್ಲ. ಅಲ್ರಿ ಟೇಮ್ ಆಗ್ಬಿಟ್ಟೈತಿ. ಇವಾಗ ಮಗಳು ಬೇರೆ ಶಿಸ್ವರ ಬಿಟ್ಬಿಟ್ಟು ಬರ್ಬೇಕು. ಅವಳು ಸ್ನಾನ ಮಾಡಿಸಿ ನೋಡಿ ಹೊಸಿ ಪಾತ್ರೆ ತೊಳ್ದಾಕಿ ಅಂತ ಹೇಳಿದ್ರೆ ತೊಳ್ದಾಕಿಲ್ಲ ಅಂತಾರೆ. ಕುಂತ್ಕೊಂಡು ಏನು ಮಾಡ್ತಾರೆ? ಲೇ ಮಾಡಂಗಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಒಂಟ್ಬಿಡಿ ಸುಮ್ಕೆನೆನಿಯ. ಹಾಳಾಗೋಗ್ಬಿಡಿ ನನ್ನ ಹತ್ರ. ನಿಮ್ಮ ಅಮ್ಮಿರ ಗಂಟ ನೆಟ್ಗಿದ್ಬಿಟ್ಟು ಇವಾಗ ನೋಡು ನನಗೆ ಈಗ ಗೊತ್ತಾಯ್ತು. ಯಾರನ್ನೋ ಒಬ್ರು ಕೆಲಸ ಮಾಡೋರು ಇದ್ಬಿಟ್ರೆ ನೀವು ಸಂದಕೇನೆ ಇರ್ತೀರಾ. ಯಾರನ್ನೋ ಒಬ್ರು ಕೆಲಸಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ದಿರ ಅವತಾರಗಳೆಲ್ಲ ಆಡ್ತೀರಾ ನೀವು ಬೊಡ್ಡಿಗಳ. ನಿಮ್ಗೆ ಏನಾರು ತಗೊಂಡು ನೀವು ಉಳಿಸ್ಬೇಕು ನೋಡು. ಅವಾಗ ಏನಿಯ ಬುದ್ಧಿ ಬರೋದು ನಿಮ್ಗಂತೂ ಮಾಡ್ತೀನಿ. ಸರಿಯಾಗಿ ಮಾಡ್ತೀನಿ ನಿನ್ಗಂತೂ. ಲೋ ಬಡ್ಡಿ ಒಯ್ತೆ ಬಿಡು ನಿನಗೆ ಗ್ರಾಚಾರ. ಇದು ನನ್ನ ಮನೆ, ನಿಮ್ಮ ಮನೆ ಅಲ್ಲ. ಬೇಕಾರೆ ಹೋಗ್ಬೋದು ನಿಮ್ಮೂರಿಗೆ. ನಾನಂತೂ ಇಲ್ಲಿ ನಮ್ಮಮ್ಮನ ಮನೆಗೆ ಇರೋದು ನಾನು. ನೀವೆಲ್ಲ ಬಂದ್ಬಿಟ್ಟು ನಮ್ಮಮ್ಮನ ಮನೆಗೆ ಇರೋದು. ನೀವು ಬೇಕಾದ್ರೆ ಹೋಗ್ರಿ. ನಾನಂತೂ ಇಲ್ಲೇನೇ ಐತಿ ನನ್ನ ಮಗಳ ಜೊತೆ. ಹಿಂಗೇನೇ ನೀವು ದುರಂಕಾರ ಮಾಡ್ತಾ ಇದ್ರೆ ನೀವು ಒಂದಂಗೆಲ್ಲ ಅನ್ನಿಸ್ಕೊಂಡು ಕುಂತ್ಕೊಳಕ್ಕೆ ನಾನು ತಯಾರಿಲ್ಲ ಇಲ್ಲಿ. ನೋಡ್ದೇನ್ಲ ಯಾ ಪಾಟಿ ಜೋರಾಗಿ ಮಾತಾಡ್ತಾವಳು ನೀನು ಎಂಡ್ರು ಅಂತ ಹೇಳ್ಬಿಟ್ಟು. ಅಯ್ಯೋ ಭಗವಂತನೇ, ನಾನು ಕೂಳ್ ಬೇಸಾಕು ಒಂದಿದ್ದಕ್ಕೂ ಈ ಪಾಟಿ ಮಾತಾಡ್ತಾಳಲ್ಲ ಇವಳು. ಇನ್ನೇನು ನನ್ನ ಮಗ ದುಡಿತಾವ್ರೆ ಬೇಸಾಕಕ್ಕೇನು. ಇವ್ರ ಅಮ್ಮನ ಮನೆ ಆದ್ರೇನು, ಇವ್ರ ಅಪ್ಪನ ಮನೆ ಆದ್ರೇನು. ನಮ್ಮ ಮನೆಗೆ ನೀನು ಇಷ್ಟು ದಿನ ಬಂದಿರ್ಲಿಲ್ವಾ? ಇವಾಗ ನಾವು ಬಂದಿದ್ದೀವಿ. ಕಳ್ಕೊಳ್ಳೋದೇನೈತೆ? ಹಿಂಗಾಡ್ತಿದ್ದೀಗಲ್ಲ, ನಾಚಿಕೆ ಆಗ್ಬೇಕು ಹಿಂಗೆ ಹೇಳಕ್ಕೆ. ನೋಡಿ ನಾನಂತೂ ಬೇಸಾಕಿಲ್ಲ. ನೀವೇನಾರ ಮಾಡ್ಕೊಳ್ಳಿ, ನನ್ನ ಕೈಲಿ ಆಗಕ್ಕಿಲ್ಲ. ನನಗೂ ನನ್ನ ಮಗಳು 2 ಇಡ್ಲಿ ತಂದ್ಕೊಡಿ, ತಿಂದ್ಬಿಟ್ಟು ತೆಪ್ಪಕ್ಕೆ ಸುಮ್ಮನೆ ಕುಂತ್ಕೊತೀನಿ. ನಾನೇನು ಬೇಸಾಕಿಲ್ಲ ಇವಾಗ. ಯೋಲ ಇವಳು ಬೇಸಾಕಿಲ್ಲ ಅಂತಂದ್ರೆ ಅಯ್ಯೋ ನೀನಾರ ಬೇಸಾಕಮ್ಮ. ಅವಳು ಬೇಸಾಕಿಲ್ಲ ಅಂತ ಹೇಳ್ತಾವಳಲ್ಲ, ನೀನಾರ ಬೇಸಾಕು. ಯಪ್ಪ ವಯಸ್ಸಾಗಿರೋ ಮುದ್ಕಿ ಮೇಲೆ ಹಿಡ್ಕೊಂಡು ಅಯ್ಯೋ ಅನ್ನಿಸ್ತಿರಲ್ಲೋ ಇಬ್ರುನುವೆ. ವಯಸ್ಸಾಗೈತೆ ಅಂತನೂ ನೋಡಕ್ಕಿಲ್ವಲ್ರಲ್ಲ ನೀವು. ವಯಸ್ಸಾಗಿ ಕುಂತಿದ್ದೀನಿ ನಾನು. ಏನ್ರಲ್ಲ ಬಂದಿರೋದು ನಿಮ್ಗೆ ದೊಡ್ಡಪ್ಪತ್ತು ನಿಮಗೆ. ನೋಡು ನನಗದು ಎಲ್ಲನೂ ಗೊತ್ತಿಲ್ಲ. ಅದು ಏನು ಮಾಡ್ತೀಗೋ ಅನ್ನ ಸಾರು ನೀನು ಎಂಟ್ರತಾಗ ಮಾಡಿಸ್ಬಿಟ್ಟು ಮಾಡಗು. ಇಲ್ಲ ಅಂದರೆ ನಾನು ಇರೋಕ್ಕಿಲ್ಲ, ಹೊಂಟೋಗ್ಬಿಡ್ತೀನಿ ಅಷ್ಟೇನಿಯಾ. ನಂಗೆ ತಲೆಗಿಲೆಲ್ಲ ಕೆಡ್ಸಕ್ಕೆ ಬರ್ಬೇಡ ನೀನು. ಸುಮ್ಕೆನೆಯಾ. ಓಹೋ ನಾನು ಬೇಸಾಕ್ಬೇಕಾದ್ರೆ ನಾನು ಯಾಕಲ ಬೇಸಾಕ್ಲಿ ಕೈಲಾಗ್ದಿರ ಮುದ್ಕಿ. ನೀನು ಎಂಡ್ರಿಗೆ ಹೇಳು. ಇದು ನಂದು ಮನೆ ಅಂತ ಹೇಳ್ತಾಳಲ್ಲ. ನಮ್ಮ ಮನೆಗೆ ಬಂದ್ಬಿಟ್ಟು ಈ ಸೊಸೆ ಇರಲಿಲ್ವಾ? ನಾವು ಇರಿಸ್ಕೊಂಡಿರ್ಲಿಲ್ವಾ? ಇವಾಗ ಇವಳು ಮನೆ ಆಗೋಗ್ಬಿಡ್ತಾ? ಯಮ್ಮ
ಹಿಂಗೆ ಮಾಡ್ತೀರಿ ಇಬ್ರುನುವೆ. ನಿಮ್ಮಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀರಿ ಕಣಮ್ಮ ನಾನು. ಕೂಳ್ ಬೇಸಾಕಿದಂಗೆ ಮಾಡ್ತಿರಲ್ಲ, ಹಾಲು ಕರ್ಕೊಬಿಟ್ಟು ಬಂತ ಕಳಿಸ್ತೀರಾ, ಹಾಲು ಮಾತ್ರ ಕಾಯಿಸ್ಕೊಡಕ್ಕಿಲ್ಲ. ಅಯ್ಯೋ ನಿಮ್ಮ ಅಕ್ಕಿಷ್ಟು. ಏಯ್ ನಿಮ್ಮಿಬ್ರು ಬಿಟ್ಬಿಟ್ಟು ನಾನು ಮನೆ ಬಿಟ್ಬಿಟ್ಟು ಹೊಂಟೋಯ್ತೀನಿ, ನಾನು ಇರಕ್ಕಿಲ್ಲ. ಇಬ್ರು ಸೋಮಾರಿಗಳು ನೀವು ಬೇಸಾಕಿಲ್ಲ, ನಾನು ಇದ್ಬಿಟ್ಟು ಏನು ಮಾಡಲಿ, ನಾನು ಇರಕ್ಕಿಲ್ಲ, ನಾನು ಹೊಂಟೋಯ್ತೀನಿ. ನೀವು ಹೆಂಗಾರ ನಿಮ್ಮ ಪಾಡು ನೀವು ಹೆಂಗಾರ ಮಾಡ್ಕೊಂಡು ಹಾಳಾಗೋಗಿ, ನಾನಂತೂ ಇರಕ್ಕಿಲ್ಲ. ದೊಡ್ಡ ನಮಸ್ಕಾರ. ಅಯ್ಯೋ 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 ಹಿರನೊಬ್ಬ ಮಗ ಮುನಿಸ್ಕೊಂಡು ಹೋಯ್ತಾವನಲ್ಲ, ಹಿಂಗೆ ಹೋಗ್ಬಿಟ್ರೆ ಹೆಂಗ್ಲ ಮಗ ಇರ್ಲಾ. ಅಯ್ಯೋ ಇವಳು ಮಾತ್ರ ಇಡ್ಲಿ ತರ್ಸ್ಕೊಂಡು ತಿಂತಾಳಂತೆ. ಹೋಗ್ಲಿ ಒಂದು 20 ಇಡ್ಲಿ ತಗೊಬಿಟ್ಟು ಬಂದು ಕೊಟ್ಟೋಗ್ಲಾ. ಅದಾಗ ಹೆಂಗೋ ತಿನ್ಕತೀನಿ ಅತ್ತಾಗೆ ಹೊಟ್ಟೆಸ್ಕೊಂಡು ಬಿದ್ದೈತೆ. ಮುದ್ದೆ ಇಲ್ವಲ್ಲ, ಇಡ್ಲಿಯ ತಿನ್ಕತೀನಿ, ಇಡ್ಲಿನ ತಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಲಾ. ಹೊಟ್ಟೆ ಹಸು ತಡ್ಕೊಳಕ್ ಹಾಕಿಲ್ಲ, ಆಮೇಕಿನ್ ಗ್ಯಾಸ್ಟಿಕ್ ಬಂದ್ಬಿಡ್ತದೆ. ತಿರುಗಿ ನೀನೇನಿ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಬೇಕಾಯ್ತದೆ. ಎಲ್ರಿಗೂ ಸೇರ್ಬಿಟ್ಟು ಇಡ್ಲಿ ತಗೊಬಿಟ್ಟು ಬಾ ಹೋಗ್ ಮಗ. 20 ಇಡ್ಲಿ ತಂದು ಮಾಡೋಗ್ತೀನಿ ನಿಂಗೆ. 20 ಇಡ್ಲಿಯ ಕೊಟ್ಬಿಡ್ತಾನಲ್ಲಿ. ಕಾಸು ಇಲ್ಲ ಎಂತದು ಇಲ್ಲ, ನೀವು ಪುಕ್ಸಟ್ಟೆ ಕೊಟ್ಬಿಡ್ತಾನೆ, ಇಸ್ಕೊಬಿಟ್ಟು ಬಾ ಹೋಗು. ಹೋಗಮ್ಮ ಸುಮ್ಮನೆ ತಲೆ ತಿನ್ಬೇಡ, ಮಾಡ್ಕೊಂಡು ತಿನ್ನಂಗಿದ್ರೆ ತಿನ್ರಿ, ಇಲ್ಲ ಅಂದ್ರೆ ಹಂಗೆ ಉಪವಾಸ ಮನಿಕಳಿ ಎಲ್ರೂ. ಇದೆಲ್ಲ ಆಗಿದ್ದು ನನ್ನ ಬೀಗ್ ತಿಂದೇನೆ. ನನ್ನ ಬೀಗ್ತಿ ಮನೆಯಾಗಿದ್ರೆ ಇದೆಲ್ಲ ಆಗದೆ. ಥು